ನಮಸ್ಕಾರಗಳು. ದಿನ 8. ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ 1997. ಅಧ್ಯಾಯ 3. ನಿಧಿಗಳು. ಕಲಂ 17. ನಿಧಿಗಳ ಸಂಗ್ರಹಣೆ. ಯಾವುದೇ ಇತರ ಹಣಕಾಸು ಸಂಸ್ಥೆಗಳು ಮತ್ತು ಸಂಘಗಳಿಂದ ಠೇವಣಿಗಳನ್ನು ಹೊರತುಪಡಿಸಿ ಸಹಕಾರಿಯು ತನ್ನ ಸದಸ್ಯರಿಂದ ತನ್ನ ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸಿದ ವ್ಯಾಪ್ತಿ ಮತ್ತು ಷರತ್ತುಗಳಿಗೊಳಪಟ್ಟು ಷೇರು ಬಂಡವಾಳ, ಠೇವಣಿಗಳು, ಡಿಬೆಂಚರುಗಳು, ಸಾಲಗಳು ಮತ್ತು ಇತರ ವಂತಿಗೆಗಳು ಮತ್ತು ನಿಧಿಗಳನ್ನು ಸಂಗ್ರಹಿಸಬಹುದು. ಪರಂತು ಒಂದು ಸಹಕಾರಿಯು ಸರ್ಕಾರದಿಂದ ಅಥವಾ ಸರ್ಕಾರದ ಖಾತರಿಯಿಂದ ಯಾವುದೇ ಸಾಲ, ಸಹಾಯಧನ, ಅನುದಾನ ಅಥವಾ ಯಾವುದೇ ರೂಪದಲ್ಲಿ ಆರ್ಥಿಕ ನೆರವನ್ನು ಪಡೆಯಲು ಅರ್ಹವಾಗಿರತಕ್ಕದಲ್ಲ. ಮತ್ತು ಪರಂತು ಮೊದಲನೇ ಪರಂತುಕದಲ್ಲಿ ಇರುವುದಾವುದು ಒಂದು ಸಹಕಾರಿ ಬ್ಯಾಂಕಿಗೆ ಅನ್ವಯವಾಗತಕ್ಕದ್ದಲ್ಲ. ಕಲಂ 17A. ಷೇರುಗಳನ್ನು ಹೊಂದುವುದರ ಮೇಲಿನ ನಿರ್ಬಂಧ. ಯಾವುದೇ ಸಹಕಾರಿಯಲ್ಲಿ ಯಾರೇ ಸದಸ್ಯನು ಸಹಕಾರಿಯ ಒಟ್ಟು ಷೇರು ಬಂಡವಾಳದ 5% ಮೀರಿ ನಿಯಮಿಸಬಹುದಾದಂಥ ಅದರ ಭಾಗಕ್ಕಿಂತ ಹೆಚ್ಚಿಗೆ ಷೇರುಗಳನ್ನು ಹೊಂದಿರತಕ್ಕದ್ದಲ್ಲ. ಕಲಂ 18. ನಿಧಿಗಳ ಹೂಡಿಕೆ. ಸಹಕಾರಿಯ ತಕ್ಷಣದ ಬಳಕೆಗೆ ಅಗತ್ಯವಾಗಿರದಂಥ ನಿಧಿಗಳನ್ನು ಅದರ ವ್ಯವಹಾರದ ಹೊರತು ಬೇರೆಡೆಯಲ್ಲಿ ಎಂದರೆ. ಕಲಂ 18A. ಸರ್ಕಾರದಿಂದ ಅನುಮೋದಿತವಾದ ಯಾವುದೇ ಭದ್ರತೆಗಳಲ್ಲಿ ಅಥವಾ. ಕಲಂ 18B. ಯಾವುದೇ ಸಹಕಾರಿ ಬ್ಯಾಂಕು ಅಥವಾ ಅನುಸೂಚಿತ ಬ್ಯಾಂಕಿನಲ್ಲಿ ಹೂಡಬಹುದು ಅಥವಾ ಠೇವಣಿ ಇಡಬಹುದು. ಪರಂತು ಒಂದು ಸಹಕಾರಿ ಬ್ಯಾಂಕ್ನ ಸಂದರ್ಭದಲ್ಲಿ ಅಂಥ ಹೂಡಿಕೆಯನ್ನು ರಿಸರ್ವ್ ಬ್ಯಾಂಕು ಕಾಲಕಾಲಕ್ಕೆ ಹೊರಡಿಸಿದ ಸೂಚನೆಗಳು ಮತ್ತು ನಿರ್ದೇಶನಗಳಿಗನುಸಾರವಾಗಿ ಮಾಡತಕ್ಕದ್ದು. ಕಲಂ 19. ಸಹಕಾರಿಯಿಂದ ವಂತಿಗೆಯ ಬಗ್ಗೆ ನಿರ್ಬಂಧಗಳು. ಯಾವುದೇ ಸಹಕಾರಿಯು ಒಂದು ರಾಜಕೀಯ ಪಕ್ಷದ ಅಥವಾ ಮತೀಯ ನಂಬಿಕೆಯ ಹಿತಾಸಕ್ತಿಯ ಅಭಿವೃದ್ಧಿಯ ಉದ್ದೇಶವನ್ನು ಹೊಂದಿರುವ ಒಂದು ಸಂಘಕ್ಕೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಗದು ಅಥವಾ ವಸ್ತುವಿನ ಯಾವುದೇ ರೂಪದಲ್ಲಿ ವಂತಿಗೆಯನ್ನು ನೀಡತಕ್ಕದ್ದಲ್ಲ. ಕಲಂ 19A. ಕೆಲವು ಸಂದರ್ಭಗಳಲ್ಲಿ ಸಹಕಾರಿಯ ಕ್ಲೇಮುಗಳನ್ನು ಪೂರೈಸಲು ವೇತನದಿಂದ ಕಡಿತ. ಕಲಂ 19A1. ಯಾವುದೇ ಸಹಕಾರಿಯ ಸದಸ್ಯನು ಸಹಕಾರಿಗೆ ಒಂದು ಕರಾರನ್ನು ಬರೆದುಕೊಟ್ಟು ಅದರಲ್ಲಿ ತನ್ನ ಉದ್ಯೋಗದಾತನು ಆತನಿಂದ ತನಗೆ ಪಾವತಿಯಾಗಬೇಕಾಗಿರುವ ವೇತನ ಅಥವಾ ಮಜೂರಿಯಿಂದ ಸದರಿ ಕರಾರಿನಲ್ಲಿ ನಿರ್ದಿಷ್ಟಪಡಿಸಬಹುದಾದ ಅಂಥ ಮೊಬಲಗನ್ನು ಸಹಕಾರಿಗೆ ತಾನು ಕೊಡಬೇಕಾದ ಯಾವುದಾದರೂ ಸಾಲ ಅಥವಾ ಬಾಕಿ ಮೊಬಲಗಿನ ಬಗ್ಗೆ ಪಾವತಿ ಮಾಡಲು ಅಧಿಕಾರವುಳ್ಳವನಾಗಿರುತ್ತಾನೆಂದು ನಿರ್ದಿಷ್ಟಪಡಿಸಬಹುದು. ಪರಂತು ನೌಕರನು ಅಂಥ ಕರಾರಿನಲ್ಲಿ ನಿರ್ದಿಷ್ಟಪಡಿಸಿದ ಮೊಬಲಗನ್ನು ತನ್ನ ವೇತನ ಅಥವಾ ಮಜೂರಿಯಿಂದ ಕಡಿತಗೊಳಿಸಲು ಒಪ್ಪಿರುವುದಾಗಿ ತನ್ನ ಉದ್ಯೋಗದಾತನಿಂದ ಲಿಖಿತದಲ್ಲಿ ಪೂರ್ವಸಹಮತಿಯನ್ನು ಪಡೆಯತಕ್ಕದ್ದು. ಮತ್ತು ಪರಂತು ಎಷ್ಟು ಮೊಬಲಗನ್ನು ಕಡಿತಗೊಳಿಸಿದಲ್ಲಿ ಅದು ಸೇರಿದಂತೆ ವೇತನದಿಂದ ಮಾಡಲಾದ ಒಟ್ಟು ಕಡಿತಗಳು ನೌಕರನ ವೇತನದ 50% ಮೀರುವುದಿಲ್ಲವೋ ಅಷ್ಟು ಮೊಬಲಗಿಗೆ ಮಾತ್ರ ಉದ್ಯೋಗದಾತನ ಜವಾಬ್ದಾರಿಯು ಸೀಮಿತವಾಗಿರತಕ್ಕದ್ದು. ಅಲ್ಲದೆ ಪರಂತು ಸಾಲದ ಕಂತು ಮತ್ತು ಅದರ ಮೇಲಿನ ಬಡ್ಡಿ ಬಾಬ್ತು ಸಂಬಂಧವಾಗಿ ಮಾಡಬೇಕಾದ ಕಡಿತವೂ ಸೇರಿದಂತೆ ಒಟ್ಟು ಕಡಿತಗಳು ನೌಕರನ ವೇತನದ 50% ಮೀರದಂಥ ರೀತಿಯಲ್ಲಿ ನೌಕರನಿಗೆ ಕೊಡಲಾಗುವ ಸಾಲದ ಮೊತ್ತ ಮತ್ತು ಕಂತುಗಳ ಸಂಖ್ಯೆಯನ್ನು ಸಹಕಾರಿಯ ಆಡಳಿತ ಮಂಡಳಿಯು ನಿರ್ಧರಿಸತಕ್ಕದ್ದು. ಕಲಂ 19A2. ಆ ಸದಸ್ಯನು ಆ ರೀತಿ ತನ್ನ ಒಪ್ಪಿಗೆಯನ್ನು ಬರೆದುಕೊಟ್ಟ ಮೇಲೆ ಸಹಕಾರಿಯು ಲಿಖಿತದ ಮೂಲಕ ಕೋರಿದ್ದೇ ಆದಲ್ಲಿ ಮತ್ತು ಅಂತಹ ಸಾಲ ಅಥವಾ ಬಾಕಿ ಮೊಬಲಗು ಅಥವಾ ಅದರ ಯಾವುದಾದರೂ ಭಾಗವು ಪಾವತಿಯಾಗದೆ ಉಳಿದಿರುವವರೆಗೆ ಉದ್ಯೋಗದಾತನು ಕರಾರಿಗನುಗುಣವಾಗಿ ವೇತನದಿಂದ ಕಡಿತಗೊಳಿಸಿ ಹಾಗೆ ಕಡಿತ ಮಾಡಿಕೊಂಡ ದಿನಾಂಕದಿಂದ 14 ದಿವಸಗಳೊಳಗಾಗಿ ಅಂತಹ ಸಹಕಾರಿಗೆ ಪಾವತಿ ಮಾಡತಕ್ಕದ್ದು. ಕಲಂ 19A3. ಈ ಪ್ರಕರಣದಲ್ಲಿರುವುದು ಯಾವುದು ಸಂವಿಧಾನದ 366ನೇ ಅನುಚ್ಛೇದದಲ್ಲಿ ಪರಿಭಾಷಿಸಿರುವಂತೆ ರೈಲ್ವೆಯಲ್ಲಿ, ಗಣಿಗಳಲ್ಲಿ ಮತ್ತು ತೈಲ ಕ್ಷೇತ್ರಗಳಲ್ಲಿ ನಿಯೋಜಿತರಾದ ವ್ಯಕ್ತಿಗಳಿಗೆ ಅನ್ವಯವಾಗತಕ್ಕದ್ದಲ್ಲ. ತರಬೇತಿ ವಿಷಯಕ್ಕೆ ವಿರಾಮ. ಅಧ್ಯಾಯ 3. ನಿಧಿಗಳು. ಮುಕ್ತಾಯ. ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು.